ಮತ್ತು ನಮ್ಮ ಹುಡುಗ ಲಂಚುಲಾಲ್ ನಿರ್ಮಾಣ ಮಾಡಿದ ಮತ್ತು ನಟಿಸಿದ ಒಂದು ಸಿನಿಮಾ ಕಟ್ಟೆಮಾರ್ ಪಿಕ್ಚರ್ ನೋಡಿದೆ. ಅದು ಕನ್ನಡ ಅವತರಣಕ್ಕೆ ತುಂಬ 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 ಚೆನ್ನಾಗಿತ್ತು. ಅಂದರೆ ನಮಗೆಲ್ಲರಿಗೂ ಮೀರಿದ ಒಂದು ಶಕ್ತಿ ಇದೆ. ನಾವು ನಮ್ಮಿಂದನೇ ಅಂದುಕೊಳ್ಳುವ ಗರ್ವವನ್ನು ಮುರಿಯುವಂಥ ಒಂದು ಶಕ್ತಿ ಇದೆ. ನಮ್ಮ ಪ್ರಕೃತಿ ಮುಂದೆ, ದೈವದ ಮುಂದೆ ನಾವೇನೂ ಅಲ್ಲ ಅಂತ ತೋರಿಸುವ ಒಂದು ಶಕ್ತಿ ಇದೆ. ತುಂಬ ಖುಷಿ ಅನ್ನಿಸ್ತು. ಎಲ್ಲ ಪಾತ್ರಧಾರಿಗಳು ಯಾರ್ಯಾರು ಮಾಡಿದ್ದಾರೆ, ಪಾತ್ರಧಾರಿಗಳು ಎಲ್ಲರೂ ಸೇರಿ ಕೂಡ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಕಂಗ್ರ್ಯಾಚುಲೇಷನ್ಸ್. ಇವತ್ತಿಗೆ ತುಳು ಕಟ್ಟೆಮಾರಿಗೆ 50 ದಿನ ಪೂರೈಸಿದೆ ಅದು. ಸೊ 50 ಡೇಸ್ ಒಂದು ಸೆಲೆಬ್ರೇಷನ್ ಕೂಡ ನಾವೆಲ್ಲರೂ ಮಾಡಬೇಕು. ಇದು ಕನ್ನಡದಲ್ಲಿ ತಂದಿರೋದು. ಕಂಗ್ರ್ಯಾಚುಲೇಷನ್ಸ್ ಲಂಚು. ಕನ್ನಡದಲ್ಲಿ ಇನ್ನಿಷ್ಟು ಒಳ್ಳೆಯ ಸಿನಿಮಾಗಳನ್ನು ನಿನ್ನಿಂದ ಬರಲಿ. ಈ ಥರ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚು ಈ ಥರದ ಒಳ್ಳೊಳ್ಳೆಯ ಸಿನಿಮಾಗಳನ್ನು ನಾವು ನೋಡುವಂಥದ್ದಾಗಲಿ. ದಕ್ಷಿಣ ಕರ್ನಾಟಕದ ಆ ಪ್ರಕೃತಿಯ ಜೊತೆಗೆ, ದೈವದ ಜೊತೆಗೆ, ಮನುಷ್ಯರ ಸಂಬಂಧದ ಜೊತೆಗೆ ಒಂದು ತಿಳಿಯಾದ ಒಂದು ಕಥೆಯನ್ನು, ಒಂದು ರುಕ್ಕು ಪಾತ್ರವನ್ನು, ಕೇಂದ್ರದ ಪಾತ್ರವನ್ನು ಇಟ್ಕೊಂಡು ಇಡೀ ಕಥೆಯನ್ನು ಹೆಣೆದಿರೋದಿದೆಯಲ್ಲ, ಅದಕ್ಕೆಲ್ಲವೂ ಮೂಲ ಆ ತಾಯಿಯೇ ಅನ್ನೋದಿದೆಯಲ್ಲ, ಆ ಮಂತ್ರದೇವಿಗೆ ನಾವೆಲ್ಲರೂ ಕೂಡ ಆ ಮಂತ್ರಮುಗ್ಧರಾಗಿ ಆ ಸಿನಿಮಾವನ್ನು ನೋಡಿದ್ದೀವಿ. ಆ ತಾಯಿಗೆ ದೊಡ್ಡ ನಮನ. ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಬನ್ನಿ ಅಮ್ಮ, ನೀ ಬಾ. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಚಿತ್ರರಸಿಕರಿಗೆ ಸುಂದರರಾಜ್ ಮಾಡುವ ನಮಸ್ಕಾರಗಳು. ನನಗೆ ಇಲ್ಲಿ ಕಪಾಲಿ ಥಿಯೇಟ್ರ್ ಅಂತ ಒಂದು ಬೃಹತ್ಕಾರವಾದ ಒಂದು ಸಿನೆರಾಮಾ ಥಿಯೇಟ್ರನ್ನ ನಾನು ಹಿಂದೆ ನೋಡಿದ್ದೆ. ಅದರ ಹಿಸ್ಟ್ರಿ ತುಂಬ ಇದೆ. ಯಾಕೆಂದರೆ ಈ ಸಿನಿಮಾ ಅದಕ್ಕೆ ಕನೆಕ್ಟ್ ಆಗುತ್ತೆ. ಈಗ ಕಟ್ಟೆಮಾರು ಅಂತ ಏನು ಸಿನಿಮಾ ನಾನು ನೋಡಿದೆ, ಈ ಥಿಯೇಟ್ರಿಗೆ ಕನೆಕ್ಟ್ ಆಗುತ್ತೆ. ಬಹುಶಃ 1300-1400 ಸೀಟಿಂಗ್ ಕೆಪಾಸಿಟಿ ಇದ್ದಂಥ ಕಪಾಲಿ ಥಿಯೇಟ್ರಲ್ಲಿ ನಾನು ಮೊದಲು ನೋಡಿದ್ದು ಮಣ್ಣಿನ ಮಗ ಅಂತ ರಾಜ್ಕುಮಾರ್ದು. ತದನಂತರ ನಾನು ನೋಡಿದ್ದು ಶೋಲೆ. ಇವೆರಡು ದಾಖಲೆ ಮಾಡಿದಂಥ ಸಿನಿಮಾಗಳು. ಬಹುಶಃ ಇವತ್ತು ಕಟ್ಟೆಮಾರು ಅಂತ ನೋಡ್ತಾ ಇರಬೇಕಾದ್ರೆ ನನ್ನ ಎಡಭಾಗದಲ್ಲಿ ನಿರ್ಮಾಪಕರಿದ್ದಾರೆ, ನನ್ನ ಬಲಭಾಗದಲ್ಲಿ ನಿರ್ದೇಶಕರುಗಳಿದ್ದಾರೆ. ಸಿನಿಮಾಗೆ ನಿರ್ಮಾಪಕ ತಾಯಿ ಆದರೆ ನಿರ್ದೇಶಕರು ತಂದೆ ಇದ್ದ ಹಾಗೆ. ಬಹುಶಃ ಬಹಳ ದಿನಗಳಲ್ಲಿ ಮನಸ್ಸಲ್ಲಿ ಉಳಿಬಹುದಾದಂಥ ಚಿತ್ರ. ಎಲ್ರಿಗೂ ನಮಸ್ಕಾರ. ತುಳು ಭಾಷೆಯಲ್ಲಿ 50 ದಿನ ಪೂರೈಸಿ ಒಂದು ದೈವ ಸಬ್ಜೆಕ್ಟ್ ಇಟ್ಕೊಂಡು ಇವತ್ತು ನಮ್ಮ ಲಚ್ಚುಲಾಲ್ ಅವರು ಒಂದು ಕಂಟೆಂಟ್ ಮಾಡಿದ್ದಾರೆ. ಸೊ ಅವರು ಹಾಗೂ ಎಲ್ಲ ಸಿನಿಮಾ ತಂಡದ ಡೈರೆಕ್ಟರ್ ಇರ್ಬೋದು, ಕಲಾವಿದರು ಇರ್ಬೋದು. ಯಾಕೆಂದರೆ ಇವಾಗ ಪ್ರತಿಯೊಬ್ಬರಿಗೂ ದೇವರಿನ ಶಕ್ತಿ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಒಂದು ಕಂಟೆಂಟ್ ಇಟ್ಕೊಂಡು ಡೈರೆಕ್ಟ್ರು ಒಂದು ಅವ್ರ ಸ್ವಂತ ಅನುಭವ ಇರ್ಬೋದು, ಆ ಅನುಭವ ರೀತಿಲಿ ಒಂದು ಸಿನಿಮಾ ಮಾಡಿದ್ದಾರೆ. ಕನ್ನಡದಲ್ಲಿ ಅವರು ಇದನ್ನು ರಿಲೀಸ್ ಮಾಡಲಿಕ್ಕೆ ಕರ್ನಾಟಕಕ್ಕೆ ಬಂದು ಒಂದು ಸಿನಿಮಾ ತರ್ತಾ ಇದ್ದಾರೆ. ಸೊ ಲಚ್ಚುಲಾಲ್ ಹಾಗೂ ಅವ್ರ ತಂಡದ ಎಲ್ಲ ಪ್ರೀತಿಯ ಸದಸ್ಯರಿಗೂ, ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಲೋ, ಹಾಯ್, ನಾನು ವಾಣಿಶ್ರೀ. ರಕ್ಷಿತ್ ಆ್ಯಂಡ್ ಸುನಿಲ್ ಅದ್ಭುತವಾಗಿ ರಕ್ಷಿತ್ ಆ್ಯಂಡ್ ಸಚಿನ್ ಅದ್ಭುತವಾಗಿ ಫಿಲ್ಮ್ ಮಾಡಿದ್ದಾರೆ. JP ತುಮ್ಮೆನಾಳ್ ಅವರು. ನಮಸ್ಕಾರ. ಅದೇ ನಾವು ಮಂಗಳೂರಿಂದ ಒಂದು ತುಳು ಫಿಲ್ಮು ಕಟ್ಟೆಮಾರ್ ಅಂತ ಕನ್ನಡದಲ್ಲಿ ಡಬ್ ಮಾಡಿ ಬಿಡ್ತಿದ್ದೇವೆ. ಇದಕ್ಕೆ ಈಗ ಸೆಲೆಬ್ರಿಟಿ ಶೋ ಅಂತ ಆಯಿತು. ತುಂಬ ರೆಸ್ಪಾನ್ಸ್ ಒಳ್ಳೆಯದಾಗಿ ಬಂದಿದೆ. ಇನ್ನು ಈ ನಂಬಿಕೆಯ ಮೇಲಿರುವಂಥ ಚಿತ್ರ ಆಗಿರೋದ್ರಿಂದ ಆದಷ್ಟು ಜನಗಳಿಗೆ ರೀಚ್ ಆಗ್ತದೆ ಅಂತ ನಾವು ನಂಬಿದ್ದೇವೆ. ಅದಕ್ಕೋಸ್ಕರ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾವನ್ನು ಸ್ವಲ್ಪ ಬೆಂಬಲಿಸಬೇಕಂತ ಕೇಳ್ಕೊಳ್ತೀವಿ. ಅಷ್ಟೇ. ಒಂದು ನಮ್ಮ ಮಣ್ಣಿನ ಕಥೆ ಏನುಂಟು, ಮಂಗಳೂರಿನಲ್ಲಿ ದೈವವನ್ನು ನಾವು ಸಣ್ಣದಿಂದ ಹೇಗೆ ನೋಡ್ಕೊಂಡು ಬಂದಿದ್ದೇವೆ, ನಮ್ಮ ನಂಬಿಕೆ ಏನುಂಟು ಅದರ ಮೇಲೆ ಒಂದು ಕಥೆಯನ್ನು ಎಣೆದಿದ್ದೇವೆ. ಅದನ್ನು ಬಿಟ್ಟು ಸಿನಿಮಾಕ್ಕೋಸ್ಕರ ಒಂದು ಬೇರೆ ರೀತಿಯ ಒಂದು ಆಯಾಮ ಕೂಡ ಇದೆ ಇದರಲ್ಲಿ. ತುಳುವಲ್ಲಿ ಈಗಲೇ ರಿಲೀಸ್ ಆಗಿ 50 ದಿನ ಪೂರೈಸಿದೆ ಸಿನಿಮಾ. ಅದನ್ನು ಕನ್ನಡದಲ್ಲಿ ಈಗ ಡಬ್ ಮಾಡಿ ಕನ್ನಡಕ್ಕೆ ತರುವಂಥ ಒಂದು ಯೋಚನೆ ಮಾಡಿದ್ದೇವೆ. ಇವತ್ತು ಕನ್ನಡದಲ್ಲಿ ರಿಲೀಸ್ ಮಾಡುವಂಥ ಒಂದು ಪ್ಲ್ಯಾನ್ ಉಂಟು. ಈ ಸಿನಿಮಾವನ್ನು ಕನ್ನಡದಲ್ಲಿ ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ವಿ. ಅಂದರೆ ಈ ಒಂದು ಸಿನಿಮಾ ಈಗ ಗೆದ್ದರೆ ತುಂಬ ನಮ್ಮ ಮಂಗಳೂರಿನ ಮಣ್ಣಿನ ಕಥೆಗಳೇನುಂಟು ಅದು ತುಂಬ ಈ ಕನ್ನಡಕ್ಕೆ ಬರಲಿಕ್ಕೆ ಒಂದು ದಾರಿ ಆಗ್ತದೆ.
ಆದ ಕಾರಣ ಒಂದು ಸಪೋರ್ಟ್ ಮಾಡಿ ಕನ್ನಡದಲ್ಲಿ ಬರುವಾಗ ಈ ಸಿನಿಮಾ ಅಷ್ಟೇ ಪ್ರೋತ್ಸಾಹಿಸಿ ಅಂತ ಕೇಳ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಂಗೆ ಮೊದಲನೇ ದೇವತೆ ಅಂದರೆ ಅಣ್ಣಮ್ಮ ತಾಯಿ, ಹಾಗೆ ಬಂಡಿ ಮಹಾಕಾಳಮ್ಮ, ಹಾಗೆ ಬನಶಂಕರಿ ಅಮ್ಮ. ಸೊ ಈ 3 ದೇವರುಗಳು ಅಂತ ಅಂದಾಗ ನಮ್ಮ ಬಂಡಿ ಮಹಾಕಾಳಿ ಅಮ್ಮನ ದೇವಸ್ಥಾನದಲ್ಲಿ ನಾವಿರ್ತೀವಿ ಪ್ರತಿನಿತ್ಯ ಆ ಸಾನ್ನಿಧ್ಯದಲ್ಲಿ. ಆದರೆ ಈ ಒಂದು ಸಿನಿಮಾಗೆ ನಾನು ಯಾಕೆ ಬಂದೆ ಅನ್ನೋದು ಇದೇ ಒಂದು ಉದ್ದೇಶ ಇರಬಹುದೇನೋ. ಅಮ್ಮ ಕರೆಸಿರೋದೇ ಅದಕ್ಕನ್ಸುತ್ತೆ. ಯಾಕಂದರೆ ಅಮ್ಮನವರ ಒಂದು ದೈವ ಹೇಗೆ ಅಲ್ಲಿ ಒಂದು ಎಲ್ಲರ ಜೊತೆಲಿ ದುಷ್ಟರಾಗಲಿ, ಅವ್ರು ಏನೇ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಅವ್ರ ಜೊತೆಲಿ ನಿಂತಿರ್ತಾರೆ. ಹಾಗೆ ಒಳ್ಳೆಯದನ್ನು ಯಾವ ರೀತಿ ಎಲ್ಲರಿಗೂ ಅಮ್ಮ ತೋರಿಸ್ಕೊಡ್ತಾ ಇರ್ತಾರೆ, ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೊತೆಲಿ ಇರ್ತಾರೆ. ಅದರಲ್ಲೂ ಈಗಿನ ಒಂದು ಜನ್ರೇಷನಲ್ಲಿ ನಿಜವಾಗ್ಲೂ ಇಂಥ ಒಂದು ಮೂವಿ ಮಾಡಿದ್ದೀರಾ, ಆ ಒಂದು ಕನ್ನಡದಲ್ಲಿ ತಂದಿರೋದೇ ನಮ್ಮ ಸೌಭಾಗ್ಯ ಇವಾಗ. ಯಾಕಂದರೆ ದೈವದ ಬಗ್ಗೆ ಎಲ್ಲರಿಗೂ ಹೇಳ್ತಾರೆ, ಅಯ್ಯೋ ದೇವರಿಂದ ಇದು ದುಡ್ಡು ಮಾಡ್ತಾರೆ, ಅದು ಇದು. ಖಂಡಿತ ಇಲ್ಲ, ದೇವರಿಂದ ಯಾರು ಏನೂ ಮಾಡೋಕ್ಕಾಗಲ್ಲ. ದೇವ್ರು ಒಲಿದ್ರೆ ಮಾತ್ರ ಎಲ್ಲರಿಗೂ ಎಲ್ಲನೂ ಸಿಗುತ್ತೆ ಅನ್ನೋದು ಇದೊಂದು ಸಿನಿಮಾಯಿಂದ ಸಾಕು. ಒಂದು ಸಣ್ಣ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಅಂದರೆ ಇವತ್ತು ನಮ್ಮ ಕಟ್ಟೆಮಾರ್ ಮೂವಿ ತುಳು ಲ್ಯಾಂಗ್ವೇಜಲ್ಲಿ ಇವತ್ತು 50ನೇ ದಿನ ಕಂಪ್ಲೀಟ್ ಆಗಿದೆ. ಸೊ ಸೆಕೆಂಡ್ ಥಿಂಗ್ ಅಂದರೆ ನಾವು ಪ್ಲ್ಯಾನ್ ಮಾಡ್ತಾ ಇರುವಾಗ ತುಳುನಾಡಲ್ಲಿ ನಮ್ಮ ಮೂವಿ ವರ್ಕೌಟ್ 100% ಆಗುತ್ತೆ ಆ ನಂಬಿಕೆನ ನೋಡಿದ್ದೇನೆ. ಬಟ್ ಅದನ್ನು ಕರ್ನಾಟಕಕ್ಕೆ ಬರುವಾಗ ಇದನ್ನು ಜನರು ಆಕ್ಸೆಪ್ಟ್ ಮಾಡ್ತಾರೆ ಒಂದು ಕನ್ಫ್ಯೂಸ್ ಇತ್ತು. ಸೊ ಈ ರಿವ್ಯೂ ಎಲ್ಲ ಜೆನ್ಯೂನ್ ಆಗಿರೋ ರಿವ್ಯೂ ಕೇಳುವಾಗ ತುಂಬ ಖುಷಿ ಆಗ್ತಾ ಇದೆ. ಸೊ ಇದು ಸಮಥಿಂಗ್ ಏನಾದಿದ್ದರೆ ಇದು ನಾನು ಎಲ್ಲರ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಲ್ರೆಡಿ ನೋಡಿದ್ದೀವಿ, ಇದು ಜಸ್ಟ್ ಒಂದು ಮೂವಿ ಮಾತ್ರ ಅಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೇನೆ, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತೇಳಿ. ಸೊ ಈಗ ಅವರು ಹೇಳಿದ ಪ್ರಕಾರ ಒಂದೊಂದು ವ್ಯಕ್ತಿಗೆ ತಲುಪಬೇಕಿದ್ರೆ ನಿಮ್ಮ ಸಪೋರ್ಟ್ 100% ನಮಗೆ ಇರಲೇಬೇಕು. ಸೊ ಅದು ನೀವು ನಮ್ಮ ಹತ್ರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಸರ್ ಹತ್ರ ಇದನ್ನ ಸ್ಟಾರ್ಟಿಂಗ್ ಈ ಸಿನಿಮಾ ಬಗ್ಗೆ ಅವ್ರು ಮಾತಾಡಬೇಕಾದ್ರೆ, ಸರ್ ಇದು ಕನ್ನಡದಲ್ಲಿ ಬರಲ್ವಾ ಅಂತ ನಾನು ಕೇಳಿದ್ದೆ. ಕನ್ನಡದಲ್ಲಿ ಯಾವಾಗ ಬರುತ್ತೆ ಅಂತ ಕೇಳಿದ್ದೆ. ಆ್ಯಂಡ್ ಫೈನಲಿ ಇವಾಗ ಕನ್ನಡದಲ್ಲಿ ಬಂದಿದೆ ಆ್ಯಂಡ್ ಇಟ್ ಈಸ್ ವರ್ತ್ ವಾಚಿಂಗ್. ಲೈಕ್ ಎವ್ರಿ ಮೂಮೆಂಟ್ ನಿಮ್ಗೆ ಯಾವ ಮೂಮೆಂಟು ಬೋರ್ ಆಗಲ್ಲ, ಸಸ್ಪೆನ್ಸ್ ಇದೆ. ಎವ್ರಿ ಮೂಮೆಂಟ್ ಏನಾದರೂ ಒಂದು ನಿಮಗೆ ಟ್ವಿಸ್ಟ್ ಇದ್ದೇ ಇರುತ್ತೆ. ನಾನು ಜಾಸ್ತಿ ಕತೆ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ. ಬಟ್ ಲಂಚು ಸರ್ ಬಗ್ಗೆ ಮಾತಾಡಬೇಕು ಅಂದರೆ, ಯಾಕಂದರೆ ನನಗೆ ಪರ್ಸ್ನಲಿ ನಮ್ಮ ಓನರ್ ಅಂತ ನನಗೆ ಇವ್ರ ಮೇಲೆ ಪ್ರೀತಿ ಜಾಸ್ತಿ. ಸೊ ನಾಟ್ ಜಸ್ಟ್ ಅ ಗುಡ್ ಪರ್ಸನ್, ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ನೀವು ಸಿನಿಮಾ ನೋಡಬೇಕು, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ನೀವು ನೋಡಬೇಕು. ಐ ಆಮ್ ಶ್ಯೂರ್ ಇದಾದಮೇಲೆ ತುಂಬ ಸಿನಿಮಾ ಬರುತ್ತೆ ನಿಮ್ಮದು ಅಂತ. ಇಟ್ಸ್ ಅ ಮಸ್ಟ್ ವಾಚ್. ದಯವಿಟ್ಟು ಇದು ಕನ್ನಡದಲ್ಲಿ ಬಂದಿದೆ. ಒಳ್ಳೊಳ್ಳೆ ಸಿನಿಮಾ ಯಾವುದೇ ಭಾಷೆಯಲ್ಲಿದ್ರೂ ಕನ್ನಡದಲ್ಲಿ ಬರಬೇಕು.